ತಳ್ತಾ ಇದಾರೆ, ನುಗ್ತಾ ಇದಾರೆ. ಇದಕ್ಕೆ ಕರ್ನಾಟಕ ಜನ ಪ್ರಶ್ನೆ ಮಾಡಬೇಕು. ಸರ್ಕಾರ ತಗೋಬೇಕಿದು. ನಾವು ಮನೆ ಮಠ ಎಲ್ಲ ಬಿಟ್ಟು 7 ದಿನ ನಡ್ಕೊಂಡು ಇಲ್ಲಿ ಅಂತ ಯಾವ ಭಯವೂ ಇಲ್ಲದಂತ ಊರು ಈ ಧರ್ಮಸ್ಥಳ. ಯಾಕೆಂತಂದ್ರೆ ಸುಮಾರು 52 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವ ನಾನು. ಕೇರಳದಿಂದ ಬಂದು ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ, ಇಲ್ಲೇ ಇರೋದು ನಮ್ಮ ಬದುಕು. ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡುವಂಥ ಈ ಊರಿನಲ್ಲಿ ಆ ತಿರುಪೋಕಿ ನಿನ್ನೆ ಇರೋ 4 ಜನ ಯಾರೋ ಬರುವಾಗ ದಾರಿಯಲ್ಲಿ ನಮಗೆ ಪ್ರಾಣ ಭಯ ಇದೆ, ಅದು ಇದೆ, ಇದಿದೆ ಅಂತ ಹೇಳಿದ ಅಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ, ಯಾರಿಗೂ ಆಗಲಿಲ್ಲ. ಯಾಕಂದರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು. ನೀವೆಲ್ಲ ಒಂದು ಸಲ ರಾತ್ರಿಯಲ್ಲಿ ಬಂದು ನೋಡಬೇಕು. ಜನ ಇರೋ ಸಾಧಾರಣ ಒಂದು 20,000 ಜನ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಪಾಪ ಮಲಗಿರ್ತಾರೆ. ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತಹ ಬಂದ್ರಲ್ಲ ಕೆಲವು, ಅವರಿಗೆ ಏನು ಗೊತ್ತಿಲ್ಲ. ಯಾಕಂದರೆ ಅವರಿಗೆ ತಿರುಪೋಕಿಗಳೇ, ಅವರು ನಿಜವಾಗಿ ತಿರುಪೋಕಿಗಳು. ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು, ಯಾವುದಕ್ಕೋ ಕಿವಿ ಕೊಡುವುದು, ಆ ಪೂಜ್ಯರಂತಹ ಮಹಾ ವ್ಯಕ್ತಿಯ ಹೆಸರನ್ನು ಹಾಳು ಮಾಡುವುದು, ಅದು ಎಂಥ ನಕಲಿ ದೇವಮಾನವಂತೆ. ಆ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ. ಅಂಥ ದೇವತಾ ಮಾನವನಿಗೆ ಅವರು ಹಾಗೆ ಹೇಳ್ತಾರಲ್ಲ, ಅದು ಸರಿಯಲ್ಲ. ಅದು ಇದಕ್ಕೆ ಬೇಕಾದ ಇದೇ ಅಲ್ಲ. ಅವರೆಲ್ಲ ಬರುವುದು ನಮಗೆ ಆ ಭಯ ಈ ಭಯ, ಇಲ್ಲಿ ಯಾವ ಭಯವೂ ಇಲ್ಲ. ಅವ್ರು ಆಕೆ ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು. ಅವರು ಇಲ್ಲಿ ನಮಗೆ ಭಯ ಆಗ್ತದೆ ಅಂತೇಳಿ ಅವನು ಇಲ್ಲಿಗೆ ಬಂದಲ್ಲ ಕೇಟದ, ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು. ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ, ಅಲ್ಲ ಏನು ಸನಿಯೂ ಇರಲಿಲ್ಲಲ್ಲ ಅವರಿಗೆ. ಅವರು ಕ್ಷಮೆ ಕೇಳಲಿ. ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆ ಕೇಳಲಿ. ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರೆ.